ನಮಸ್ಕಾರ ರೀ ಸಾಬ್ರೆ. ನಮಸ್ಕಾರ ಸರ್. ನಮಸ್ಕಾರ ನಮಸ್ಕಾರ ಸರ್ ಅದೇನ ಮಾಡ್ಸಂಬರ್ರಿ ಅಂತ ಹೇಳ್ತಿರಲ್ರಿ, ಮಾಡ್ಸಂಬಂದ್ ನೋಡ್ರಿ. ಕೂಡ್ರಪ್ಪ ಕೂಡ್ರಿ. ಹಾ ರೀ ಯಜಮಾನ ಏನಾಗ್ಬೇಕಿತ್ತ? ನಮ್ ತಮ್ಮ ಅವ್ರಿ. ನೋಡು ನಾ ಹೇಳೋದು ಸ್ವಲ್ಪ ಧೈರ್ಯ ತಗ. ಡಾಕ್ಟರ್ ಯಾವ್ದು ಮುಚ್ಚಿಡದಲ್ಲ. ಯಾಕ್ರಿ ನಮ್ ತಮ್ಮ ಏನಾಗ್ಯದ್ರಿ ಡಾಕ್ಟ್ರ್? ಕಿಡ್ನಿ ಫೇಲ್ ಆಗ್ಯದು ತಮ್ಮ, ಕಿಡ್ನಿ ಫೇಲ್ ಆಗ್ಯದ. ಕಿಡ್ನಿ ಫೇಲ್ ಆಗ್ಯದ್ರಿ? ಇವನು ಊಟ ಕೆತ್ತ ಅಲ್ರಿ, ಇವನು 10ನೇದ್ರಾಗನು ಫೇಲ್ ಆದ. ಅದೇನ 12 ಅಂತಾರಲ್ಲ ಅದ್ರಾಗನು ಫೇಲ್ ಆಗ್ಯಾನ್ರಿ. ಅದೇನೋ ಡಿಗ್ರಿ ಅಪ್ಪಾಗ್ರಿ ಅದ್ರಾಗನು ಫೇಲ್ ಆಗ್ಯಾನ್ರಿ. ಮತ್ತಿಗಿದ್ರ ಬೆಂಕಿ ಹಚ್ಚ ಇದ್ರಾಗನು ಫೇಲ್ ಆಗ್ಯಾನ. ನೋಡಿ ಮಗ, ಇವನು ಪಾಸ್ ಆಗ ತನಕ ಮನಿಗೆ ಬಿಡಬೇಡ್ರಿ, ಇಲ್ಲಿ ಇಟ್ಕೊಂಡ್ಬಿಡ್ರಿ ಅವನು. ಹೆಂಗಂತನಲ್ಲ ನಿಮ್ಮ ಅಣ್ಣ. ಸರ ಡಿಗ್ರಿ ಫೇಲ್ ಆಗಿದ್ದು ಅಂದಂತೆ, ಕಿಡ್ನಿ ಫೇಲ್ ಆಗಿದ್ದು ಅಂದಂತೆ, ಎಂತ ದೊಡ್ಡ ಮೂಲ ಆಗ್ಯಾನ್ರಿ ನಮ್ಮ ಅಣ್ಣ. ನಮಸ್ಕಾರ ನಮಸ್ಕಾರ ಸರ್. ಡಾಕ್ಟರ್ ಸಾಬ್ರೆ, ನಮ್ಮ ಹಳೆದವ್ರಾಗ ಒಂದೇ ಸಲ ಹೊಟ್ಟೆ ನೋಡ್ರಿ, ಗೊಳಾಡ್ತಾನ ಪಾಪ. ಇಲ್ಲ ಹಳೆದವ್ರು ತಡಕ ಹಳೆದವ್ರ ಡಾಕ್ಟರ್ ನೋಡ್ತಾರ ಆಯ್ತು ಕಡಿಮೆ. ಸರ್ ಏನಾಗ್ಯದ್ರಿ? ಏನಿಲ್ಲ, ಮಳೆದವ್ರಿಗೆ ಗ್ಯಾಸ್ ಹೆಚ್ಚಾಗ್ಯದ, ಸ್ವಲ್ಪ ಗ್ಯಾಸ್ ಆಗ್ಯದಲ್ರಿ? ಏನಾಗದ್ರ ಚಿಂತೆ ಕೊಡ್ಬೇಡ. ಒಂದು ಗುಳಿಗೆ ಬರೆದು ಕೊಡ್ತೀನಿ, ಬಸ್ ಅಂತ ಹೊರಗೆ ಬರ್ತದ. ಗ್ಯಾಸ್ ಕಂಡಂಗ ತುಟ್ಟಿ ಆಗ್ಯದ್ರಿ. ಸುಮ್ಮನೆ ಅದನ್ನ ಹೊರಗೆ ಹಾಕ್ಬಿಡ್ತೀರಿ. ಮನೆಗೆ ಸಿಲಿಂಡರ್ ಕಲಸ ಆಗ್ಯದ. ಇದೇ ಗ್ಯಾಸ್ ಆದ್ರೆ ತಿಳ್ಕೊಟ್ಟು ಬಿಡ್ರಲ್ಲ. ಒಂದು ಗುಳಿಗೆ ಬರೆದು ಕೊಡ್ತೀನಿ, ತಗೊಂಡು ಆ ಗ್ಯಾಸ್ ಅಲ್ಲದು. ಇದು ಬ್ಯಾಗದನ್ರಿ? ಏ ಚಿದ, ಏನ್ ನಡೆಸಿದ್ದಲ್ಲ? ಡಾಕ್ಟರ್ ಲೈಟ್ ತಿಂದು ಗುಳಿಗೆ ನುಂಗ್ ಅಂತ ಹೇಳ್ಯಾರ, ಅದಕ್ಕ ಲೈಟ್ ಅಪ್ಪ ಶಿವ, ಡಾಕ್ಟರ್ ಹೇಳಿದ್ದು ನೀನೇನ್ ತಿಂತಿದ್ದಲ್ಲ ಇಷ್ಟಿಷ್ಟು, ಅದ್ರಾಗ ಸ್ವಲ್ಪ ಲೈಟ್ ತಿನ್ನಂತಂದ್ರೆ ಸ್ವಲ್ಪ ತಿನ್ನಂತ ಅರ್ಥ. ನೀನು ಎಟ್ ಹಾಕಿ ಲೈಟ್ ತಿನ್ನಕ್ ಹಚ್ಚಿ ಬಿಟ್ಟಿದ್ದೆ. ಹಂಗೆ ಹೇಳಿದ ಡಾಕ್ಟರ್. ಮತ್ತೆ ಇಲ್ಲಿ ಹೊಟ್ಟೆ ನೋಡಿದಿಲ್ಲ, ದೇಗಲಾಗ್ಯದ, ಅದಕ್ಕ ಸ್ವಲ್ಪ ತಿನ್ನಂತ ಹೇಳ್ಯಾರ. ಓ ಮರ, ಈ ಲೈಟ್ ಅಲ್ಲ, ಲೈಟ್